ಯೂಟ್ಯೂಬ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ವಾಯ್ಸ್ ನೋಟ್ ನ ಕಳಿಸೋದು. ನೀವು ವಾಟ್ಸ್ಆಪ್ ಅಲ್ಲೆಲ್ಲ ನೀವು ಆಲ್ರೆಡಿ ಕಳಿಸಿರ್ತೀರಾ, ವಾಯ್ಸ್ ನೋಟ್ ನ ಕಳಿಸಿರ್ತೀರಾ. ಅದೇ ತರ ನಾವು ಯೂಟ್ಯೂಬ್ ಅಲ್ಲಿ ಐ ಟಿ ಸ್ಟುಡಿಯೋದಲ್ಲಿ ನೀವು ಕಮೆಂಟ್ಸ್ ಮಾಡ್ತೀರಲ್ವಾ, ಬೇರೆಯವರಿಗೆ ಕಮೆಂಟ್ಸ್ ಮಾಡುವಾಗ ಅವಾಗ ಅಲ್ಲಿ ವಾಯ್ಸ್ ನೋಟ್ ನ ಕಳಿಸ್ಬೋದು. ಅದನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಕಮ್ಯುನಿಕೇಶನ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ನ ಜಾಸ್ತಿ ಗೇನ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನೀವು ವಾಯ್ಸ್ ನೋಟ್ ಕಳ್ಸೋದ್ರಿಂದ ಅವರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ. ಹಾಗೆ ನೀವೇನಾದ್ರೂ ಆಫೀಸ್ಗೆ ಏನಾದ್ರೂ ಹೋದಾಗ ಆ ವಾಯ್ಸ್ ನೋಟ್ ನ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ಟ್ರಾನ್ಸ್ಲೇಷನ್ಗೆ ಹಾಕೊಂಡ್ರೆ ನಾವ್ ಏನ್ ಮಾತಾಡಿರ್ತೀವೋ ಅದು ಡೈರೆಕ್ಟ್ ಆಗಿ ನಿಮ್ಗೆ ಅದು ಒಂದು ನೋಟ್ ನಲ್ಲಿ ಬರುತ್ತೆ. ಅದು ಯಾವ ರೀತಿ ಅನ್ನೋದನ್ನೆಲ್ಲ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆ ಎಲ್ಲಾ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ, ಆ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಸೈಡ್ ನಲ್ಲಿ ಹಾಕಿರ್ತೀನಿ ಯಾವ ರೀತಿ ಅದನ್ನ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತ ಹೇಳಿ ನಾನು ಹಾಕಿರ್ತೀನಿ. ಅದನ್ನ ಹಾಗೆ ಫಾಲೋ ಮಾಡಿ. ನಿಮ್ಮ ಹತ್ರ ಏನಾದ್ರೂ ವೈ-ಟಿ ಸ್ಟುಡಿಯೋ ಆಪ್ ಇಲ್ಲ ಅಂತ ಹೇಳಿದ್ರೆ ಪ್ಲೇ ಸ್ಟೋರ್ಗೆ ಹೋಗಿ ಫಸ್ಟ್ ವೈ-ಟಿ ಸ್ಟುಡಿಯೋ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಟ್ರೆಂಡ್ಸ್ ಏನಿದೆ, ಯಾರ್ಯಾರು ನಮ್ಗೆ ಕಮೆಂಟ್ಸ್ ಮಾಡ್ತಾ ಇದಾರೆ, ಆ ಕಮೆಂಟ್ಸ್ಗೆ ಯಾವ ರೀತಿ ರಿಪ್ಲೈ ಕೊಡಬೇಕು ಅದೆಲ್ಲ ಗೊತ್ತಾಗುತ್ತೆ. ನಾನಿವಾಗ ಫಸ್ಟ್ ಹೋಗ್ಬಿಟ್ಟು ತೋರಿಸ್ತಾ ಇದ್ದೀನಿ. ವೈ-ಟಿ ಸ್ಟುಡಿಯೋ ಪ್ಲೇ ಸ್ಟೋರ್ನಲ್ಲಿ ವೈ-ಟಿ ಸ್ಟುಡಿಯೋ ಅಂತ ಹೇಳಿ ಮಾಡಿದ್ರೆ ಅಲ್ಲಿ ಆಲ್ರೆಡಿ ನಂದು ಇದೆ, ನಾನು ಅದನ್ನ ಅಪ್ಡೇಟ್ ಮಾಡ್ಕೊಳ್ತೀನಿ. ಓಪನ್ ಅಂತ ಹೇಳಿ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅಪ್ಡೇಟ್ ಅಂತ ಬರುತ್ತೆ. ನಾನು ಅಪ್ಡೇಟ್ನ ನಿಮ್ಗೆ ತೋರಿಸ್ತೀನಿ. ಇವಾಗ ಫಸ್ಟ್ ಅದನ್ನ ಓಪನ್ ಮಾಡ್ಕೊಂಡು ಆದ್ಮೇಲೆ ಯಾವ ರೀತಿ ಇರುತ್ತೆ, ಅದರಲ್ಲಿ ಎಲ್ಲಿ ಹೋಗಿ ನಾವು ಕಮೆಂಟ್ನ ಚೆಕ್ ಮಾಡಬೇಕು, ಯಾವ ರೀತಿ ವಾಯ್ಸ್ ನೋಟ್ನ ಕಳಿಸ್ಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ. ಈಗ ಓಪನ್ ಮಾಡಿಬಿಡೋಣ. ಈ ಚಾನಲ್ನಲ್ಲಿ ಇಲ್ಲಿ ನಾನು ಕಮ್ಯುನಿಟಿ ಅಂತೇಳಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. 1 2 3 4 ಫೋರ್ತ್ ಒನ್ನು ಕಮ್ಯುನಿಟಿ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಮ್ಯುನಿಟಿ ಅಂತೇಳಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೆಸೇಜ್ ಅಂತ ಇದೆ ಅಲ್ವಾ, ಆ ಮೆಸೇಜ್ ಮೇಲೆ ಅಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ನಮಗೆ ಸೈಡ್ಗೆ ಒಂದು 4 ಲೈನ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ವೈಲ್ ಯೂಸಿಂಗ್ ಆ್ಯಪ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಅಲೋ ಕೊಡಬೇಕಾಗುತ್ತೆ. ಸೆಟ್ಟಿಂಗ್ ಅಲ್ಲಿ ಹೋಗಿ ಅಲೋ ಕೊಟ್ಟು ಆದ್ಮೇಲೆ ಇಲ್ಲಿ ನಾವು 30 ಸೆಕೆಂಡ್ ಮ್ಯಾಕ್ಸಿಮಮ್ 30 ಸೆಕೆಂಡ್ಸು ನಾವು ರೆಕಾರ್ಡ್ ಮಾಡ್ಬೋದು. 30 ಸೆಕೆಂಡ್ ಆದ್ಮೇಲೆ ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಜಸ್ಟ್ ಥ್ಯಾಂಕ್ ಯು ಅದು ಇದು ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ಒಂದು 30 ಸೆಕೆಂಡ್ ನಲ್ಲಿ ಅದನ್ನ ನೀವು ರಿಪ್ಲೈ ಮಾಡ್ಬೋದು. ನಾನಿವಾಗ ಇದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ನೋಡಿ. ಕಂಟಿನ್ಯೂ ಕೊಡಿ. ಇಲ್ಲಿ ಥ್ಯಾಂಕ್ ಯು. ಇದು ಈಗ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಗೆ ಇವಾಗ ಥ್ಯಾಂಕ್ ಯು ಅಂತ ಹೇಳಿ ಇನ್ನೇನಾದ್ರೂ ಬೇರೆ ಹೇಳ್ಬೇಕಾಗಿತ್ತು ಅಂತದ್ ಏನಾದ್ರೂ ಇದ್ರೆ ಇಲ್ಲಿ ಬ್ಯಾಕ್ ಅಂತ ಹೇಳಿ ಇದೆಯಲ್ಲ, ಆ ಆಪ್ಷನ್ ನ ಕ್ಲಿಕ್ ಮಾಡಿ ಒಂದ್ಸಲಿ ಪ್ಲೇ ಮಾಡಿ ನೋಡಿ. ನಿಮ್ ವಾಯ್ಸ್ ರೆಕಾರ್ಡ್ ಆಗಿದೆಯಲ್ಲ ಅಂತ ಹೇಳಿ ಪ್ಲೇ ಮಾಡಿ. ಈಗ ನಾನು ಒಂದ್ಸಲಿ ಬ್ಯಾಕ್ ಹಾಕಿ ಇನ್ನೊಂದ್ಸಲಿ ಮಾಡ್ತೀನಿ. ಥ್ಯಾಂಕ್ ಯು. ಈಗ ಪ್ಲೇ ಮಾಡ್ತೀನಿ. ಥ್ಯಾಂಕ್ ಯು ಆಗಿದೆ. ಇದನ್ನ ಸೆಂಡ್ ಮಾಡೋದಷ್ಟೇ. ಇಲ್ಲಿ ಸೆಂಡ್ ಇದೆಯಲ್ಲ, ಸೆಂಡ್ ಆಪ್ಷನ್ ಅಲ್ಲಿ ಸೆಂಡ್ ಮಾಡ್ಬೋದು. ಈಗ ರಿಪ್ಲೈ ಹೋಗಿದೆ. ಈ ರಿಪ್ಲೈ ಮಾಡಿ ಆದ್ಮೇಲೆ ನೀವು ಅಲ್ಲಿ ನಿಮ್ ರಿಪ್ಲೈ ನಲ್ಲಿ ಚೆಕ್ ಮಾಡಿದ್ರೆ ಡೌನ್ ಅಲ್ಲಿ ಒಂದು ಕಾಣಿಸ್ತಾ ಇದೆ ನೋಡಿ, ಶೋ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳಿ. ಆ ಶೋ ಟ್ರಾನ್ಸ್ಕ್ರಿಪ್ಟ್ ಮೇಲೆ ಏನಾದ್ರೂ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದ್ ವೇಳೆ ಟೈಮ್ ಇರಲ್ಲ, ಬೇರೆ ಕಡೆ ಎಲ್ಲೋ ಇರ್ತೀರಾ, ಅದನ್ನ ವಾಯ್ಸ್ ನೋಟ್ ನ ನೋಡೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಡೌನ್ ಅಲ್ಲಿ ಶೋ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅವ್ರು ಏನ್ ಮಾತಾಡಿರ್ತಾರೋ ಅದು ನಿಮ್ಗೆ ಅಲ್ಲಿ ಬರುತ್ತೆ. ಇದು ಏನಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಏನಾಗುತ್ತೆ, ಮಕ್ಕಳು ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಪೇರೆಂಟ್ಸ್ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಯಾವಾಗ ಅಡಿಗೆ ವಿಡಿಯೋಸ್ ಆಗಿರ್ಬೋದು, ಬೇರೆ ಯಾವುದೇ ಕುಕಿಂಗ್ ಆಗಿರ್ಲಿ, ಟ್ರಾವೆಲ್ ಆಗಿರ್ಲಿ, ಯಾರಾದ್ರೂ
ಪೇರೆಂಟ್ಸ್ ಮಾಡ್ತಾ ಇರ್ತಾರೆ, ಬಟ್ ಮಕ್ಕಳು ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವರೆಲ್ಲೋ ಆಫೀಸ್ಗೆ ಹೋಗಿರ್ತಾರೆ, ರಿಪ್ಲೈ ಮಾಡೋದಕ್ಕಾಗಿರಲ್ಲ. ಆ ಟೈಮಲ್ಲಿ ನೀವೇ ಈ ರೀತಿ ಕುತ್ಕೊಂಡು ರಿಪ್ಲೈ ಮಾಡ್ಬೋದು. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೋದು. ಒಂದ್ ವೇಳೆ ಅವ್ರಿಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಶೋ ಟ್ರಾನ್ಸ್ಕ್ರಿಪ್ಟ್ ಅಂತ ಹಾಕಿದ್ರೆ ನೀವು ಏನ್ ರಿಪ್ಲೈ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದು ನ್ಯೂ ಅಪ್ಡೇಟು ಇದು ಯೂಟ್ಯೂಬ್ಗೆ. ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಇದರಿಂದ ಕಮ್ಯುನಿಕೇಶನ್ ತುಂಬಾನೇ ಬೇಗ ಬಿಲ್ಡ್ ಆಗುತ್ತೆ. ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಬೇಕಾಗಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.